ಒಂದು ಕಾಲವಿತ್ತು. ಅನ್ನ, ಸಾಂಬಾರು, ಮುದ್ದೆ, ಚಪಾತಿ, ವಿವಿಧ ತರಕಾರಿಗಳ ಪಲ್ಯ, ಹಣ್ಣು ಹಂಪಲುಗಳನ್ನೊಳಗೊಂಡ ಆಹಾರವನ್ನು ಒಂದು ಕಡೆ ಗುಡ್ಡೆ ಹಾಕಿ ಮನೆ ಮಂದಿಯೆಲ್ಲ ಒಟ್ಟಿಗೆ ಕುಳಿತು ಸುಖಭೋಜನ ಮಾಡಿ ಸಂತುಷ್ಟರಾಗುತ್ತಿದ್ದ ಕಾಲ. ಈ ಆಹಾರ ಕ್ರಮದಿಂದಾಗಿ ಎಲ್ಲರೂ ಆರೋಗ್ಯವಂತರಾಗಿರುತ್ತಿದ್ದರು. ಈಗ ಕಾಲ ಬದಲಾಗಿದೆ. ಸುಖಭೋಜನದ ಜಾಗದಲ್ಲಿ ಆಧುನಿಕ ಹೆಸರಿನ ಫಾಸ್ಟ್ ಫುಡ್ಗಳಾದ ಬ್ರೆಡ್, ಬಟರ್, ಜಾಮ್, ಪಿಜ್ಜಾಗಳು ಆಕ್ರಮಿಸಿಕೊಂಡಿವೆ. ಇದಕ್ಕೆ ಪ್ರಮುಖ ಕಾರಣ ನಾಗಾಲೋಟದ ಜೀವನ ಶೈಲಿ. ಇದರಿಂದಾಗಿ ಸಮಯಕ್ಕೆ ಸರಿಯಾಗಿ ಆಹಾರವನ್ನು ತಯಾರಿಸಿಕೊಳ್ಳಲಾಗದೆ, ಊಟ ಮಾಡಿಕೊಳ್ಳಲಾಗದೆ ಅನೇಕ ಉದರ ಸಂಬಂಧಿ ತೊಂದರೆಗಳು ಕಾಣಿಸಿಕೊಳ್ಳುತ್ತಿವೆ. ಅಜೀರ್ಣ, ಮಲಬದ್ಧತೆ, ಹೊಟ್ಟೆ ನೋವು ಮುಂತಾದ ಸಮಸ್ಯೆಗಳಲ್ಲದೆ ಕೆಟ್ಟ ಜೀವನ ಪದ್ಧತಿಯಿಂದ ಕ್ಯಾನ್ಸರ್, ಲಿವರ್ ಡ್ಯಾಮೇಜ್ನಂತಹ ರೋಗಗಳಿಗೂ ಸಹ ಕಾರಣವಾಗುತ್ತಿದೆ. ಬೆಂಗಳೂರಿನ ಮಿಲ್ಲರ್ಸ್ ರಸ್ತೆಯಲ್ಲಿರುವ ವಿಶ್ವದರ್ಜೆಯ ಚಿಕಿತ್ಸೆಗೆ ಹೆಸರಾದ ವಿಕ್ರಮ್ ಆಸ್ಪತ್ರೆಯು ಗ್ಯಾಸ್ಟ್ರೋಎಂಟರಾಲಜಿ ಎನ್ನುವ ಪ್ರತ್ಯೇಕ ವಿಭಾಗವನ್ನು ಹೊಂದಿದ್ದು, ಉದರ ಸಂಬಂಧಿ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಪರಿಣಿತ ತಜ್ಞ ವೈದ್ಯರು ಆಧುನಿಕ ತಂತ್ರಜ್ಞಾನವಾದ ಎಂಡೋಸ್ಕೋಪಿಕ್ ಚಿಕಿತ್ಸಾ ವಿಧಾನದ ಮೂಲಕ ಉತ್ತಮ ಚಿಕಿತ್ಸೆಯನ್ನು ನೀಡುತ್ತಾ ಬಂದಿದ್ದು, ಸಾವಿರಾರು ರೋಗಿಗಳು ಇದರ ಲಾಭವನ್ನು ಪಡೆದು ಪರಿಹಾರ ಕಂಡುಕೊಂಡಿದ್ದಾರೆ. ವಿಕ್ರಮ್ ಆಸ್ಪತ್ರೆಯ ಮುಖ್ಯ ವೈದ್ಯಕೀಯ ಗ್ಯಾಸ್ಟ್ರೋಎಂಟರಾಲಜಿ ಹಾಗೂ ಎಂಡೋಸ್ಕೋಪಿಕ್ ತಜ್ಞರಾಗಿರುವ ಡಾಕ್ಟರ್ ಲಾರೆನ್ಸ್ ಪೀಟರ್ ಅವರು ಗಾಲ್ ಬ್ಲಾಡರ್ ಅಥವಾ ಪಿತ್ತಕೋಶ, ಪ್ಯಾಂಕ್ರಿಯಾಸ್ ಅಥವಾ ಮೇದೋಜೀರಕ ಗ್ರಂಥಿಗೆ ಏನೆಲ್ಲ ಕಾಯಿಲೆಗಳು ಬರುತ್ತವೆ ಎನ್ನುವುದನ್ನು ವಿವರಿಸುತ್ತಾರೆ. ಈ ಗಾಲ್ ಬ್ಲಾಡರ್ ಅಲ್ಲಿ ಮೇನ್ ಕಾಮನ್ ಕಾರಣ ರೋಗಗಳು ಸ್ಟೋನ್ಸ್, ಗಾಲ್ ಬ್ಲಾಡರ್ ಸ್ಟೋನ್ಸ್ ಇದೆ. ಅದನ್ನು ನೋವು ಬರುತ್ತೆ. ಗಾಲ್ ಬ್ಲಾಡರ್ ಸ್ಟೋನ್ಸ್ ಕಾರಣ ಕೋಲಿಸಿಸ್ಟೈಟಿಸ್ ಅಥವಾ ಗಾಲ್ ಬ್ಲಾಡರ್ ಅಲ್ಲಿ ಪಸ್ ತರ ಫಾರ್ಮೇಶನ್ ಆಗುತ್ತೆ. ಕೆಲವು ಟೈಮ್ಲು ಈ ಗಾಲ್ ಬ್ಲಾಡರ್ ಸ್ಟೋನ್ ಕೆಳಗಡೆ ಬಂದು ಬೈಲ್ ಡಕ್ಟ್ ಅಲ್ಲಿ ಬಂದು ಬ್ಲಾಕ್ ಆಗಿ ಜಾಂಡಿಸ್, ಪ್ಯಾಂಕ್ರೆಟೈಟಿಸ್ ಎಲ್ಲ ಬರಬಹುದು. ಪ್ಯಾಂಕ್ರಿಯಾಸ್ ಅಲ್ಲಿ ಅಕ್ಯೂಟ್ ಪ್ಯಾಂಕ್ರೆಟೈಟಿಸ್ ಅಂತ ಪ್ಯಾಂಕ್ರಿಯಾಸ್ ಊದ್ಕೊಂಡು ನೋವು ಆಗ್ಬಿಟ್ಟು ವಾಂತಿ ಎಲ್ಲ ಆಗ್ಬಿಟ್ಟು ಆ ಥರ ತೊಂದರೆ ಬರುತ್ತೆ. ಕ್ರಾನಿಕ್ ಪ್ಯಾಂಕ್ರೆಟೈಟಿಸ್ ಅಂದ್ರೆ ಅದು ಪ್ಯಾಂಕ್ರಿಯಾಸ್ ಅಲ್ಲಿ ಕಲ್ಲುಗಳು ಬಂದು ನೋವು, ಡಯಾಬಿಟಿಸ್ ಆ ಥರ ಕಾಯಿಲೆಗಳು ಬರುತ್ತೆ. ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಅದು ಬೇರೆ ಒಂದು ಮುಖ್ಯ ವಿಷಯ. ಅದು ಎಲ್ಡರ್ಲಿ ಗ್ರೂಪ್ ಬಿಟ್ವೀನ್ ಏಜ್ ಆಫ್ ಅಬೌವ್ 45-50 ಜನ ಅದಕ್ಕೆ ಕಾಣಿಸುತ್ತೆ. ಮೇನ್ ಆಗಿ ನೋವು, ಡಯಾಬಿಟಿಸ್, ವೆಯ್ಟ್ ಲಾಸ್ ಅಂಡ್ ಜಾಂಡಿಸ್, ಈ ಮೂರು ಸಿಂಪ್ಟಮ್ಸ್ ಅಂದ್ರೆ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ಸ್ ಪ್ರೆಸೆಂಟ್ ಮಾಡುತ್ತೆ. ಗಾಲ್ ಬ್ಲಾಡರ್ ಮತ್ತು ಪ್ಯಾಂಕ್ರಿಯಾಸ್ನಲ್ಲಿ ಕಾಯಿಲೆಗಳು ಬರಲು ಪ್ರಮುಖ ಕಾರಣಗಳೆಂದರೆ ಇದಕ್ಕೂ ಈ ಪ್ಯಾಂಕ್ರಿಯಾಸ್ಗೂ ಕಾಯಿಲೆಗಳಿಗೂ ಕಾರಣ ಒಂದು ಆಲ್ಕೋಹಾಲ್ ಅನ್ನು ಅಕ್ಯೂಟ್ ಪ್ಯಾಂಕ್ರೆಟೈಟಿಸ್, ಕ್ರಾನಿಕ್ ಪ್ಯಾಂಕ್ರೆಟೈಟಿಸ್ ಎರಡೂ ಬರಬಹುದು. ಕೆಲವು ಜನಕ್ಕೂ ವಿತೌಟ್ ಆಲ್ಕೋಹಾಲ್ ಪ್ಯಾಂಕ್ರೆಟೈಟಿಸ್ ಬರಬಹುದು. ಕ್ಯಾಲ್ಸಿಯಂ ಜಾಸ್ತಿ ಇದೆ, ಟ್ರೈಗ್ಲಿಸರೈಡ್ಸ್ ಅಥವಾ ತುಪ್ಪ ಬ್ಲಡ್ ಅಲ್ಲಿ ಟ್ರೈಗ್ಲಿಸರೈಡ್ ಜಾಸ್ತಿ ಆಗಿದ್ರೆ ಈ ತರ ಪ್ಯಾಂಕ್ರೆಟೈಟಿಸ್ ಬರಬಹುದು. ಕೆಲವು ಜನಕ್ಕೆ ಆಟೋಇಮ್ಯೂನ್ ಪ್ಯಾಂಕ್ರೆಟೈಟಿಸ್ ಅಂದ್ರೆ ಕಾಯಿಲೆ ಬರೋದು. ಮೇನ್ ಆಗಿ ಪ್ಯಾಂಕ್ರಿಯಾಸ್ ಕಾಯಿಲೆಗಳು 2-3 ಲಕ್ಷಣಗಳಿದೆ. ಒಂದು ನೋವು, ಹೊಟ್ಟೆ ನೋವು, ಅಪ್ಪರ್ ಅಬ್ಡಮಿನ್ ಅಲ್ಲಿ ಅದು ಒಂಥರ ಅಲ್ಸರ್ ತರ ಒಂಥರ ನೋವು ಆಗುತ್ತೆ. ಅದೇ ತರ ಕೆಲವು ಜನಕ್ಕೂ ವಾಂತಿ ಬರುತ್ತೆ, ಡಯಾಬಿಟಿಸ್ ಬರುತ್ತೆ, ವೆಯ್ಟ್ ಲಾಸ್ ಆಗುತ್ತೆ, ಲೂಸ್ ಮೋಷನ್, ಇದೆಲ್ಲ ಪ್ಯಾಂಕ್ರಿಯಾಸ್ ಡಿಸೀಸ್ಗೆ ಕಾಯಿಲೆಗಳಾಗುತ್ತೆ. ಹೆಚ್ಚಾಗಿ ಮಧ್ಯಮ ವಯಸ್ಸಿನ ಮಹಿಳೆಯರಲ್ಲಿ ಗಾಲ್ ಬ್ಲಾಡರ್ನಲ್ಲಿ ಕಲ್ಲಿನ ಸಮಸ್ಯೆ ಉಂಟಾಗಬಹುದು. ಪ್ಯಾಂಕ್ರಿಯಾಸ್ ಹಾಗೂ ಗಾಲ್ ಬ್ಲಾಡರ್ನಲ್ಲಿ ಏನಾದರೂ ತೊಂದರೆ ಇದ್ದರೆ ಅನೇಕ ಪರೀಕ್ಷೆಗಳನ್ನು ಮಾಡಿಸುವುದರಿಂದ ಸಮಸ್ಯೆ ಯಾವುದೆಂದು ತಿಳಿಯಬಹುದಾಗಿದೆ. ಗಾಲ್ ಬ್ಲಾಡರ್ ಕಲ್ಲು ಪ್ರಿಡಾಮಿನೆಂಟ್ಲಿ ಮಿಡಲ್ ಏಜ್ ವುಮೆನ್ ಅವ್ರಿಗೆ ಜಾಸ್ತಿ ಕಾಣಿಸುತ್ತೆ. ಗ್ಯಾಸ್ಟ್ರಿಕ್ ಅಸಿಡಿಟಿ ತರ ಕೆಲವು ಜನ ಅನ್ಸ್ಕೊಂತಾರೆ. ಅದು ನೋವು ಬರುತ್ತೆ, ಬಿಟ್ಟು ಏನು ಫುಡ್ ತಗೊಂಡ್ಮೇಲೆ ಸಡನ್ ಆಗಿ ನೋವು ಬರುತ್ತೆ. ರೈಟ್ ಸೈಡ್ ಅಥವಾ ಸೆಂಟರ್ ಅಲ್ಲಿ ನೋವು ಬರುತ್ತೆ. ಅದು ಕೆಲವು ಜನಕ್ಕೂ ರೈಟ್ ಶೋಲ್ಡರ್ ಅಲ್ಲಿ ಅದು ರೆಫರ್ ಆಗುತ್ತೆ. ಅದನ್ನು ಗಾಲ್ ಬ್ಲಾಡರ್ ಕಾಯಿಲೆಗೂ ಅದಕ್ಕೆ ಸಿಂಪ್ಟಮ್ಸ್ ಆಗುತ್ತೆ. ಅದು ಹೇಗೆ ಡಯಾಗ್ನೋಸ್ ಆಗುತ್ತೆ ಅಂದ್ರೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿದ್ಮೇಲೆ ಗಾಲ್ ಬ್ಲಾಡರ್ ಸ್ಟೋನ್ಸ್ ಗೊತ್ತಾಗುತ್ತೆ. ಪ್ಯಾಂಕ್ರಿಯಾಸ್ ಕಾಯಿಲೆಗಳಿಗೂ ಕೆಲವು ಟೈಮ್ಲು CT ಸ್ಕ್ಯಾನ್ಗೂ ಅವಶ್ಯಕತೆ ಬರುತ್ತೆ. ಬೇರೆ ಬ್ಲಡ್ ಟೆಸ್ಟ್ಗಳಿದೆ. ಬ್ಲಡ್ ಟೆಸ್ಟ್ಗಳನ್ನು ಪ್ಯಾಂಕ್ರಿಯಾಸ್ ಅಲ್ಲಿ ಏನು ಊತ ಇದೆಯಾ, ಗಾಲ್ ಬ್ಲಾಡರ್ ಅಲ್ಲಿ ಬೈಲ್ ಡಕ್ಟ್ ಅಲ್ಲಿ ಏನು ಪ್ರಾಬ್ಲಮ್ ಇದೆಯಾ ಅನ್ನೋ ಗೊತ್ತಾಗುತ್ತೆ. ಪ್ಯಾಂಕ್ರಿಯಾಸ್ ಮತ್ತು ಗಾಲ್ ಬ್ಲಾಡರ್ನಲ್ಲಿ ಯಾವುದಾದರೂ ಕ್ಯಾನ್ಸರ್, ಅಲ್ಸರ್ ಅಥವಾ ಸ್ಟೋನ್ ಸಮಸ್ಯೆ ಇದೆ ಎಂದು ಖಚಿತವಾದ ನಂತರ ಎಂಡೋಸ್ಕೋಪ್ ಮೂಲಕ ಚಿಕಿತ್ಸೆಯನ್ನು ನೀಡಲಾಗುತ್ತದೆ. ಈಗ ನಮ್ಗೆ ಮಿಸ್ಟರ್ ಸುಬ್ರಹ್ಮಣ್ಯಂ ಅವರು ನಿನ್ನೆನು ಹೊಟ್ಟೆ ನೋವಾಗಿ ಇಲ್ಲಿ ಅಡ್ಮಿಟ್ ಆಗಿದ್ದು. ಬಹಳ ಸೀರಿಯಸ್ ಆಗಿ ಸಿವಿಯರ್ ನೋವು ಬಂದ್ರು. ಬೆಳಿಗ್ಗೆ ಊಟ ಮಾಡಿದ್ಮೇಲೆ ನೋವಾಗಿದ್ದು.
ಇದು ಗಾಲ್ ಬ್ಲಾಡರ್ ಸ್ಟೋನ್ ಅನ್ನು ಥರ ಲಕ್ಷಣ ಇತ್ತು. ಸಡನ್ ಆಗಿ ಸ್ವೆಟ್ಟಿಂಗ್ ಆಗಿ ಬಹಳ ಸಿವಿಯರ್ ನೋವಾಗಿದ್ದು ಹೊಟ್ಟೆಯಲ್ಲಿ. ಇದು ಒಂದು 2 ಗಂಟೆ ಆದ್ಮೇಲೆ ಅವ್ರಿಗೆ ಜ್ವರ ಬಂತು. ಅದೊಂಥರ ಬೈಲಲ್ಲಿ ಇನ್ಫೆಕ್ಷನ್ ಇದೆ ಅನ್ನೋ ಅರ್ಥ. ಅದು ಈಗ ಸ್ಕ್ಯಾನಿಂಗ್ ಮಾಡಿದ್ಮೇಲೆ ಬ್ಲಡ್ ಟೆಸ್ಟ್ ಮಾಡಿದ್ಮೇಲೆ ಗೊತ್ತಾಗಿದ್ದು ಗಾಲ್ ಬ್ಲಾಡರ್ ಅಲ್ಲಿ ಕಲ್ಲಿದೆ, ಗಾಲ್ ಬ್ಲಾಡರ್ ಅಲ್ಲಿ ಪಸ್ ಆಗಿದ್ದು. ಒಂದು ಕಲ್ಲು ಅದು ಬೈಲ್ ಡಕ್ಟ್ ಅಲ್ಲಿ ಬಂದು ಬ್ಲಾಕ್ ಆಗಿದೆ. ಅದು ಬೈಲ್ ಡಕ್ಟ್ ಅಲ್ಲಿ ಸ್ಟೋನ್ ಇದೆ, ಅದು ಬೈಲ್ ಬ್ಲಾಕ್ ಆಗಿ ಒಂಥರ ಜಾಂಡಿಸ್ ತರ ಕಾಣಿಸ್ತೆ. ಈಗ ಹೇಗೆ ಅದು ಎಂಡೋಸ್ಕೋಪಿ ದ್ವಾರ ಅದು ಕಲ್ಲು ಹೇಗೆ ತೆಗಿತೇನೋ ನಾನು ತೋರಿಸ್ತೀನಿ, ನಮ್ಮ ಜೊತೆ ಬನ್ನಿ. ಅದಕ್ಕೆ ERCP ಪ್ರೊಸೀಜರ್ ಎಂದು ಹೇಳುತ್ತೆ. ಅದು ERCP ಅಂದ್ರೆ ಎಂಡೋಸ್ಕೋಪಿಕ್ ರಿಟ್ರೋಗ್ರೇಡ್ ಕೊಲಾಂಜಿಯೋ ಪ್ಯಾಂಕ್ರಿಯಾಟಿಕೋಗ್ರಫಿ. ಅಂಡ್ ಬಾಯಲ್ಲಿ ಎಂಡೋಸ್ಕೋಪ್ ಆಗ್ಬಿಟ್ಟು ಪಿತ್ತನಾಳಿಯಲ್ಲಿ ಕಲ್ಲು ಬೆಲೂನ್ ದ್ವಾರ ಬಾಸ್ಕೆಟ್ ಅಲ್ಲಿ ಕ್ಯಾಚ್ ಮಾಡಿ ತೆಗೆದು ನಾನು ಕಾಣಿಸ್ತೇನೆ. ಬನ್ನಿ. ಈ ERCP ಅಂತ ಎಂಡೋಸ್ಕೋಪಿಕ್ ರಿಟ್ರೋಗ್ರೇಡ್ ಕೊಲಾಂಜಿಯೋ ಪ್ಯಾಂಕ್ರಿಯಾಟಿಕೋಗ್ರಾಫ್. ಅದಲ್ಲಿ ಎಂಡೋಸ್ಕೋಪ್ ದ್ವಾರ ಅದೊಂದು ಸ್ಪೆಷಲ್ ತರ ಎಂಡೋಸ್ಕೋಪ್ ಅದು ಸೈಡ್ ಅಲ್ಲಿ ಕಾಣಿಸ್ತೆ. ಒಳಗಡೆ ಹಾಕ್ಬಿಟ್ಟು ಜಿಯೋಡ್ರಿನಮ್ ಅಥವಾ ಸಣ್ಣ ಕರಳು ಬಿಗಿನಿಂಗ್ ಅಲ್ಲಿ ಹಾಕ್ಬಿಟ್ಟು ಅಲ್ಲಿ ಪಿತ್ತನಲ್ಲಿ ಓಪನ್ ಆಗುತ್ತೆ. ಅಲ್ಲಿ ಹೋಗಿ ಅಲ್ಲಿಂದ ಎಕ್ಸ್ರೇ ಮೆಷಿನ್ ಅಲ್ಲಿ ಅದು ಕಲ್ಲುಗಳೆಲ್ಲ ತೆಗುತ್ತೆ. ಅದಕ್ಕೂ ERCP ಎಂದು ಹೇಳುತ್ತೆ. ಇದಕ್ಕೂ ಒಂದು 15 to 20 ಮಿನಿಟ್ಸ್ ಟೈಮ್ ತಗೊಳ್ತಾ. ಅದ ಕಾರಣ ಪೇಷಂಟ್ಗೂ ಅನಸ್ಥೀಸಿಯಾ ಕೊಡಬೇಕು. BP, ಬ್ಲಡ್ ಪ್ರೆಷರು, ಹಾರ್ಟ್ ರೇಟ್ಸ್ ಎಲ್ಲ, ಆಕ್ಸಿಜನೇಷನ್ ಎಲ್ಲ ಮಾನಿಟರ್ ಮಾಡುತ್ತೆ. ಅನಸ್ಥೆಟಿಸ್ಟ್ ಜೊತೆ ಇರುತ್ತೆ, ಅದು ಅನಸ್ಥೀಸಿಯಾ ಕೊಟ್ಬಿಟ್ಟು ಮಾಡ್ತಾರೆ. ಅದಕ್ಕೂ ಬಹಳ ತರ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡುತ್ತೆ. ಇದೊಂದು ಸ್ಪಿಂಡ್ರೋಟಮ್ ಎಂದು ಹೇಳುತ್ತೆ. ಒಳಗಡೆ ಪಿತ್ತನಾಳಿ ಅಥವಾ ಪ್ಯಾಂಕ್ರಿಯಾಸ್ ನಲ್ಲಿ ಮುಖ ವೈಡ್ ಮಾಡಕ್ಕೆ ಯೂಸ್ ಮಾಡುತ್ತೆ. ಆಮೇಲೆ ಬೆಲೂನು, ಬಾಸ್ಕೆಟ್ಸು ಅದೆಲ್ಲ ಯೂಸ್ ಮಾಡುತ್ತೆ. ಈಗ ನಾನು ಹೇಳಿದಲ್ಲ, ಈ ಪೇಷಂಟ್ಗೂ ಪಿತ್ತನಾಳಿಯಲ್ಲಿ ಕಲ್ಲುಗಳಿದೆ, ಅದು ಎಂಡೋಸ್ಕೋಪ್ ದ್ವಾರ ತೆಗಿಬಿಡ್ತೀನಿ. ಪೇಷಂಟ್ ಅನಸ್ಥೆಟೈಸ್ ಇದೆ, ಏನು ಅವ್ರಿಗೇನು ಗೊತ್ತಾಗಲ್ಲ. ಜೆಂಟ್ಲಿ ಎಂಡೋಸ್ಕೋಪ್ ಒಳಗಡೆ ಪಾಸ್ ಮಾಡಿ ತೆಗಿಬಿಡ್ತೀನಿ. ಇದು ಪಿತ್ತನಾಳಿ ಒಳಗಡೆ ಇದು ಇಂಜೆಕ್ಷನ್ ಮಾಡಿ ಕಲ್ಲು ನೋಡ್ಮೇಲೆ ಅದು ಪಿತ್ತನಾಳಿ ಮುಖ ಕಟ್ ಮಾಡಿ ವೈಡ್ ಹಾಕ್ಬಿಟ್ಟು ಒಳಗಡೆ ಒಂದು ಬೆಲೂನ್ ಅಥವಾ ಬಾಸ್ಕೆಟ್ ಹಾಕ್ಬಿಟ್ಟು ಕೆಳಗಡೆ ಪುಲ್ ಮಾಡುವಾಗ ಕಲ್ಲುಗಳು ಪಿತ್ತನಾಳಿನ ಕೆಳಗಡೆ ಬರುತ್ತೆ. ನೋಡಿ, ಇದೀಗ ಬರಿತಾ ಇರುತ್ತೆ ಕಲ್ಲುಗಳು. ಈಗ ನೀವು ಹೇಗೆ ಈ ಕಲ್ಲು ಎಂಡೋಸ್ಕೋಪಿ ದ್ವಾರ ತೆಗಿತೇನೆ ನೋಡಿದಲ್ಲ, ಇದು ಈ ತರ ಕಲ್ಲು ತೆಗೆದ್ಮೇಲೆ ಈಗ ಇವರು ಅಲ್ಲಿ ಎಂಡೋಸ್ಕೋಪಿ ಟೇಬಲ್ ಅನ್ನು ರಿಕವರಿ ರೂಮ್ ಅಲ್ಲಿ 1-2 ಗಂಟೆ ಅಬ್ಸರ್ವ್ ಮಾಡ್ತೀನಿ. ಆಮೇಲೆ ವಾರ್ಡ್ ಅಲ್ಲಿ ಶಿಫ್ಟ್ ಮಾಡ್ತೀನಿ. ಅಲ್ಲಿ ನಾಳೆ ಅಥವಾ ಮೊನ್ನೆ ಅದು ಗಾಲ್ ಬ್ಲಾಡರ್ ಕಲ್ಲುಗಳಿಗೂ ಚಿಕ್ಕ ಒಂದು ಆಪರೇಷನ್ ಮಾಡಿಬಿಟ್ಟು 2 days ಅಲ್ಲಿ ಮನೆ ಕಳಿಸ್ತೀನಿ. ಜಾಸ್ತಿ ದಿವಸ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗೋಕ್ಕೆ ಅವಶ್ಯಕತೆ ಇಲ್ಲ. ವೆರಿ ಸಿಂಪಲ್ ಪ್ರೊಸೀಜರ್, ಕ್ವಿಕ್ ರಿಕವರಿ. ಅಷ್ಟು ಇದು ಪ್ರೊಸೀಜರ್ ಇಸ್ ಡನ್ ಅಂಡರ್ ಅನಸ್ಥೀಸಿಯಾ. ಪೇಷಂಟ್ಗೆ ಏನು ಗೊತ್ತಾಗಲ್ಲ, ಭಾಳ ಕಂಫರ್ಟಬಲ್ ಪ್ರೊಸೀಜರ್. ಈ ತರ ಬಹಳ ಕಾಯಿಲೆಗಳಿಗೂ ಪ್ಯಾಂಕ್ರಿಯಾಸ್ ಕಲ್ಲುಗಳು, ಪ್ಯಾಂಕ್ರಿಯಾಸ್ ಸಿಸ್ಟು, ಗಾಲ್ ಬ್ಲಾಡರ್ ಅಲ್ಲಿ ಬೈಲ್ ಡಕ್ಟ್ ಅಲ್ಲಿ ಬ್ಲಾಕು, ಬೈಲ್ ಡಕ್ಟ್ ಅಲ್ಲಿ ಕ್ಯಾನ್ಸರ್ಗಳು, ಅದಕ್ಕೆಲ್ಲ ಇದೇ ತರ ಟ್ರೀಟ್ಮೆಂಟ್ ಎಂಡೋಸ್ಕೋಪಿಕ್ ದ್ವಾರ ಬೇಗ ವಿತೌಟ್ ಮಚ್ ಡಿಲೇ ಕೊಡಬಹುದು. ಕಾಯಿಲೆ ಬರದಂತೆ ಹೇಗೆ ತಡೆಗಟ್ಟಬಹುದು ಅಥವಾ ಏನೆಲ್ಲ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವುದರಿಂದ ರೋಗ ಬರದಂತೆ ಎಚ್ಚರಿಕೆ ವಹಿಸಬಹುದು ಎಂದರೆ, ಈ ಡೈಜೆಸ್ಟಿವ್ ಡಿಸೀಸಸ್ ಅಥವಾ ಲಿವರ್ ಡಿಸಾರ್ಡರ್ಸ್ ಎಲ್ಲ ಹೇಗೆ ಪ್ರಿವೆಂಟ್ ಮಾಡಬಹುದು. ಒಂದು ಡಯಟ್ ಅಲ್ಲಿ ಬ್ಯಾಲೆನ್ಸ್ ಡಯಟ್, ನಾಟ್ ಟೂ ಮಚ್ ಆಫ್ ಫ್ಯಾಟ್, ಆಲ್ಕಹಾಲ್ ಎಲ್ಲ ಅವಾಯ್ಡ್ ಮಾಡಬೇಕು. ಕ್ಲೀನ್ ಡ್ರಿಂಕಿಂಗ್ ವಾಟರು ವಿತೌಟ್ ಎನಿ ಇನ್ಫೆಕ್ಷನ್, ಅದಕ್ಕೂ ತಗೊಂಡ್ರೆ ಇದು ಕಡಿಮೆ ಆಗುತ್ತೆ. ಗ್ಯಾಸ್ಟ್ರೈಟಿಸು, ಗ್ಯಾಸ್ಟ್ರೆಂಟ್ರೈಟಿಸ್ ಎಲ್ಲ ಬರೋಕ್ಕೆ ಚಾನ್ಸಸ್ ಕಡಿಮೆ ಆಗುತ್ತೆ. ಎಕ್ಸಸೈಸು ಭಾಳ ಮುಖ್ಯ. ಎಕ್ಸಸೈಸ್ ಮಾಡುವಾಗ ಅದು ಬಿಗರಸ್ ಆಗಿ ಎಕ್ಸಸೈಸ್ ಡೈಲಿ ಅಥವಾ ವೀಕ್ಲಿ 3-4 times ಎಕ್ಸಸೈಸ್ ಮಾಡಬೇಕು. ಅದನ್ನು ಫ್ಯಾಟಿ ಲಿವರು, ಡಯಾಬಿಟೀಸು ಅದೆಲ್ಲ ಪ್ರಿವೆಂಟ್ ಮಾಡೋಕ್ಕಾಗತ್ತೆ. ಆ ಸಂಬಂಧ ಕಾಯಿಲೆಗಳು. ವ್ಯಾಕ್ಸಿನೇಷನ್, ಲಿವರ್ ಸಂಬಂಧ ಕಾಯಿಲೆಗಳಿಗೂ ಹೆಪಟೈಟಿಸ್ ಬಿಗೂ ವ್ಯಾಕ್ಸಿನೇಷನ್ ಇದೆ, ಅದು ಭಾಳ ಮುಖ್ಯ. ಚಿಕ್ಕ ಮಕ್ಕಳಿಗೂ ಅಟ್ ಬರ್ತ್ ಇಟ್ ಸೆಲ್ಫ್ ಅದು ಕೊಡಬೇಕು. ಕೆಲವು ಜನಕ್ಕೆ ತಗೊಂಡಿಲ್ಲ ಅಂದ್ರೆ ಏನ್ ಏಜಲ್ಲೂ ಕೊಡಬಹುದು. ಅದನ್ನು ಜಾಂಡಿಸ್ ಒಂದು ಕಾರಣ, ಹೆಪಟೈಟಿಸ್ ಬಿ ಪ್ರಿವೆಂಟ್ ಮಾಡಬಹುದು. ಈ ಥರ ಎಲ್ಲ ಒಂದು ಪ್ರಿವೆನ್ಷನ್, ಡಯಟ್, ಎಕ್ಸಸೈಸ್ ಆ್ಯಂಡ್ ಹ್ಯಾಬಿಟ್ಸ್ ಅಲ್ಲಿ ಸ್ಮೋಕಿಂಗ್ ಈಸ್ ನಾಟ್ ಗುಡ್ ಆ್ಯಂಡ್ ಆಲ್ಕಹಾಲ್ ಅದು ಎಲ್ಲ ಅದು ಭಾಳ ಫುಲ್ ಇಂಟೆಸ್ಟೈನ್ ಫ್ರಮ್ ಫುಡ್ ಪೈಪ್ ಟು ದ ಇಂಟೆಸ್ಟೈನ್ಸ್, ಲಿವರ್, ಪ್ಯಾಂಕ್ರಿಯಾಸ್ ಎಲ್ಲ ಜಗದು ಆಲ್ಕಹಾಲು ಎಫೆಕ್ಟ್ ಆಗುತ್ತೆ. ಅದಕ್ಕೂ ಅದು ಸರಿ ಇಲ್ಲ. ಆ ಅಭ್ಯಾಸ ಇಟ್ಸ್ ವೆರಿ ಬ್ಯಾಡ್ ಫಾರ್ ದ ಹೆಲ್ತ್. ಇದೆಲ್ಲ ಕಂಟ್ರೋಲ್ ಮಾಡಿದರೆ ಈ ಕಾಯಿಲೆಗಳೆಲ್ಲ ಪ್ರಿವೆಂಟ್ ಮಾಡಬಹುದು.
ಮನುಷ್ಯನಿಗೆ ರೋಗಗಳು ಕಾಣಿಸಿಕೊಳ್ಳುವುದು ಸಹಜ. ಕಾಯಿಲೆಗಳು ಯಾವುದೇ ಇರಲಿ, ಅದರ ಚಿಕಿತ್ಸೆಯ ಬಗ್ಗೆ ಮಾಹಿತಿ ಇರಬೇಕಾದದ್ದು ತುಂಬ ಅವಶ್ಯಕ. ಸಾಮಾನ್ಯವಾಗಿ ಹೊಟ್ಟೆ ನೋವು ಎಂದಾಕ್ಷಣ ಗ್ಯಾಸ್ಟ್ರಿಕ್ ಅಥವಾ ಅಜೀರ್ಣ ಸಮಸ್ಯೆ ಎಂದು ನಿರ್ಲಕ್ಷಿಸುವವರೇ ಅಧಿಕ ಮಂದಿ. ರೋಗಗಳು ಉಲ್ಬಣಗೊಂಡ ಮೇಲೆ ವೈದ್ಯರನ್ನು ಭೇಟಿ ಮಾಡುವುದಕ್ಕಿಂತ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಬಂದಾಗ ಎಚ್ಚೆತ್ತುಕೊಳ್ಳುವುದು ಉತ್ತಮ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು.